ಹಳ್ಳಿಗಳಲ್ಲೆಲ್ಲರೂ ಹುಚ್ಚೆಳ್ಳು ಚಟ್ನಿ ಮತ್ತು ಹುರಿದು ಹುರುಳಿಕಾಳನ್ನು ಉಪಯೋಗಿಸ್ಕೊಂಡು ಮಾಡಿರ್ತಾರಲ್ಲ, ಆ ಚಟ್ನಿನ ತಿಂದೇ ತಿಂದಿರ್ತಾರೆ. ಹಾಗೆ ರಾಗಿ ರೊಟ್ಟಿ ಇದ್ರ ಜೊತೆಗೆ ಕಾಂಬಿನೇಷನಾಗಿ ತಿಂದಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದರ ರುಚಿ ಮುಂದೆ ಬೇರೆ ಏನು ಬೇಡವೇ ಬೇಡ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗಿನ ಕಾಲದವ್ರಿಗಂತೂ ಗೊತ್ತೇ ಇರೋದಿಲ್ಲ. ಇವತ್ತು ತೋರಿಸಿದ್ರೂ ಅಷ್ಟು ಇಷ್ಟಪಟ್ಟಿರೋದಿಲ್ಲ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಹುಚ್ಚೆಳ್ಳು ಚಟ್ನಿನ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ. ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ತವ ಇಟ್ಬಿಟ್ಟು ನಾನು 1 ಕಪ್ಪು ಹುರುಳಿಕಾಳನ್ನು ಚೆನ್ನಾಗಿ ಹದವಾಗಿ ಒಂದೇ ಉರಿ ಇಟ್ಕೊಂಡು ಹುರ್ಕೊಬೇಕಾಗುತ್ತೆ. ತುಂಬ ಸೀಸ್ಬಾರ್ದು, ಆದಷ್ಟು ಮಧ್ಯಮ ಉರಿ ಇಟ್ಕೊಂಡು ಕೈ ಚೆನ್ನಾಗಿ ಆಡಿಸ್ಕೊಂಡು ಒಂದೇ ಸಮನಾಗಿ ಹುರುಳಿಕಾಳನ್ನು ಹುರ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿದಿರು, ನಮ್ಮ ಅಪ್ಪಂದಿರಿಗೆಲ್ಲನೂ ಗೊತ್ತೇ ಇರುತ್ತೆ. ನಾವು ಸಹ ತಿಂದಿರ್ತೀವಿ. ಈಗಿನ ಕಾಲದ ಮಕ್ಕಳುಗಳಿಗೆ ತೆಂಗಿನಕಾಯಿ ಚಟ್ನಿ ಮತ್ತು ಕಡಲೆ ಚಟ್ನಿ ಅಷ್ಟೇ ಗೊತ್ತಿರೋದು. ಬನ್ನಿ ಇವತ್ತು ಮಕ್ಳಿಗೂ ತೋರಿಸೋಣ ನಾವು ಯಾವ ರೀತಿ ತಿಂತಾಯಿದ್ವಿ ಅಂತಂದ್ಬಿಟ್ಟು. 1-2-3 ದಿವಸ ಮಾಡಿದ್ರೆ ಅವ್ರಿಗೂ ಅಭ್ಯಾಸ ಆಗುತ್ತೆ. ಆ ರುಚಿ ಬಂದಮೇಲೆ ಬಾಯಿಗೆ ನಾಲಿಗೆಗೆ ಹತ್ತಾದಮೇಲೆ ಅವರಂತೂ ತುಂಬ ಇಷ್ಟಪಟ್ಟೇ ಪಡ್ತಾರೆ. ನೋಡಿ, ಈಗೆಲ್ಲನ ಅರ್ಧ ಆಗಿದೆ ಹುರುಳಿಕಾಳು. ಈಗ ಹುಚ್ಚೆಳ್ಳನ್ನು ತೊಗೊಂಡಿದ್ದೀನಿ. ಆದಷ್ಟು ಹುಚ್ಚೆಳ್ಳಲ್ಲಿ ನುಜ್ಜುಗಲ್ಲುಗಳು ಇರ್ತವೆ ಮತ್ತು ಕಲ್ಲುಗಳು, ಎಂಟೆಗಳೆಲ್ಲ ಇರ್ತವೆ. ಆದಷ್ಟು ನೋಡಿಕೊಂಡು ನೀಟಾಗಿ ಚೆನ್ನಾಗೆಲ್ಲನ ಹಾಯ್ಕೊಬೇಕಾಗುತ್ತೆ. ಹಾಗಾಗಿ ಹುಚ್ಚೆಳ್ಳಲ್ಲಿ ಕಲ್ಲುಗಳು ಇರೋದ್ರಿಂದ ತುಂಬ ಚೆನ್ನಾಗಿ ಹಾಯ್ಕೊಳ್ಳಿ. ನೋಡಿ, ಈಗ ಹುಚ್ಚೆಳ್ಳು ಹಾಕ್ಕೊಂಡಿದ್ದಾಯಿತು. ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆದಷ್ಟು ಹುಚ್ಚೆಳ್ಳು ಚಟ್ನಿಗೆಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ಅದನ್ನು ಸಹ ಎಲ್ಲನ ಹದವಾಗಿ ಹುರ್ಕೊಬೇಕಾಗುತ್ತೆ. ನೋಡಿ, ಹೀಗೆ ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿ ಒಂದೇ ಸಮನಾಗಿ ಎಲ್ಲ ಕಾಳುಗಳನ್ನು ಹುರ್ಕೊತಾ ಇದ್ದೀನಿ. ಆದಷ್ಟು ಮಧ್ಯಮ ಉರಿ ಇಟ್ಕೊಂಡು ಮತ್ತು ಚೆನ್ನಾಗಿ ಕೈ ಆಡಿಸ್ಕೊಂಡು ಹುರ್ಕೊಬೇಕಾಗುತ್ತೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪನ್ನು ಅದ್ರ ಜೊತೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಆಗೋದ್ರೊಳಗಡೆ ಹಸಿ ಕರಿಬೇವಿನ ಸೊಪ್ಪಿನ ವಾಸನೆಯೂ ಚೆನ್ನಾಗಿ ಹೋಗುತ್ತೆ. ಹುರುಳಿಕಾಳೆಲ್ಲ ಚಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಹುರಿದ್ರೆ ಎಲ್ಲನ ಹಸಸ್ಕಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಆದ್ರೇ ಚೆನ್ನಾಗಿರೋದು. ಹಾಗಾಗಿ ತುಂಬ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಹುರುಳಿಕಾಳನ್ನ. ನೋಡಿ, ಆದಷ್ಟು ಒಣಮೆಣ್ಸಿನ್ಕಾಯಿ ಇಲ್ಲಾಂತಂದರೆ ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರೋದು. ಎಲ್ಲರೂ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಇರೋರು ಹಿಂದಿನ ಕಾಲದವರೆಲ್ಲ ತುಂಬ ತಿಂದೇ ಇರ್ತಾರೆ. ಈಗ ಸಾಂಪ್ರದಾಯಿಕವಾಗಿ ನಾವು ಇದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಆದಷ್ಟು ಆಗಿಂದಾಗೆ ಮಾಡಿಕೊಂಡ್ರೆ ಇದೆಲ್ಲ ನೆನಪಿರುತ್ತೆ. ಸೊಂಟಕ್ಕೂ ಭದ್ರ ಮತ್ತು ಬಾಯಿಗೂ ರುಚಿ ಆದದ್ದು. ಈಗಿನ ಕಾಲದಲ್ಲಂತೂ ಈಗಂತೂ ಯಾವಾಗ ಮಳೆ ಬರುತ್ತೆ, ಯಾವಾಗ ಚಳಿ ಮತ್ತು ವಾತಾವರಣ ಯಾವ ಥರ ಇರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಹುರುಳಿಕಾಳು ಹುಚ್ಚೆಳ್ಳೆಲ್ಲ ತಿಂತಾಯಿದ್ರೆ ಸೊಂಟಕ್ಕೂ ಬಲ ಮತ್ತು ಕೆಮ್ಮು, ಕಫ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಹಾಕ್ಕೊಬೇಕಾಗುತ್ತೆ. ನಾನು ಒಣಗಿರೋ ಕಾಯಿ ಅಂದರೆ ನೀರು ಇರಲಿಲ್ಲ ತೆಂಗಿನಕಾಯಲ್ಲಿ, ಆ ಕಾಯಿನ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನು ಆರಾದಮೇಲೆ ಎಲ್ಲ ಹಾರ್ಕೊಬೇಕು. ಚೆನ್ನಾಗಿ ಆರಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ನೈಸಾಗಿ ರುಬ್ಕೊಬೇಕು. ಯಾಕೆ ಅಂತಂದರೆ ನಾವು ತೆಂಗಿನಕಾಯಿ ಮತ್ತು ಕಡಲೆ ಚಟ್ನಿ ಎಲ್ಲ ಮಾಡ್ತೀವಲ್ಲ, ಆವಾಗೆಲ್ಲ ಬೇಗ ಆಗಿಬಿಡುತ್ತೆ. ಇದು ಆಗೋದಿಲ್ಲ, ಒಂದು ಸ್ವಲ್ಪ ಜಾಸ್ತಿ ರುಬ್ಬಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕೊಂಡಲ್ಲೇ ಒಂದು ಸ್ವಲ್ಪ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಹುರುಳಿಕಾಳು ಹುಚ್ಚೆಳ್ಳೆಲ್ಲನ ಒಂದು ಸ್ವಲ್ಪ ನೋಡಿ ಪೌಡ್ರ್ ಥರ ಆಗಿದೆ. ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನೋಡಿ, ಎಷ್ಟು ಸಿಂಪಲ್ಲಾಗಿ ನಾವು ಹುಚ್ಚೆಳ್ಳು ಚಟ್ನಿನ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಮೊದಲೇ 1-2-3 ಸಲ ಮಕ್ಕಳೆಲ್ಲ ತಿನ್ನೋದೇ ಇಲ್ಲ, ತುಂಬ ಇದು ರುಚಿನೇ ಇಲ್ಲ ಅಂತಂತಾರೆ. ಆದರೆ ಅವ್ರಿಗೆ ಇದರ ರುಚಿನೇ ಗೊತ್ತಿರೋದಿಲ್ಲ. ಯಾಕೆಂದರೆ ನಾವು ಒಂದು ಸಲ 1-2 ಸಲನೂ ಮಾಡಿರೋದಿಲ್ಲ. ಸಣ್ಣದ್ರಿಂದ ಮಾಡಿ ತಿನ್ಸಿದ್ರೆ ಗೊತ್ತಾಗಿರೋದು. ನೋಡಿ, ಇವಾಗ ಒಂದು ರಾಗಿ ರೊಟ್ಟಿ ಹಾಕಿದರೆ ಚೆನ್ನಾಗಿರೋದು. ನಾನು ಆಲೆ ಕಲಿಸ್ಬಿಟ್ಟಿದ್ದೆ, ಹಿಟ್ಟು ನಾಳೆ ಕಲಸಿದೆ ಅಕ್ಕಿ ರೊಟ್ಟಿ ಮಾಡೋಣ ಅಂತಂದ್ಬಿಟ್ಟು. ಹಾಗಾಗಿ ಅದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಕಲಸಿರೋ ವಿಡಿಯೋ ಎಲ್ಲ ಏನೂ ತೋರಿಸಿಲ್ಲ, ಹಾಗೆಯೇ ಹೆಂಚಿನ ಮೇಲೆ ಬರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಆಗಿಂದಾಗೆ ಮಾಡ್ಕೊಳ್ಳಿ. ಯಾಕೆಂದರೆ ಈಗಿನ ವಾತಾವರಣ ಎಲ್ಲನ ಚೇಂಜ್ ಆಗಿಬಿಟ್ಟಿರುತ್ತೆ. ಯಾವಾಗಲೂ ಜಾಯಿಂಟ್ ಪೇನ್ ಆಗಿ ಹೀಗೆ ಅಂತ ಇರ್ತೀವಲ್ಲ, ಈ ಹುಚ್ಚೆಳ್ಳು ಹುರುಳಿಕಾಳು ಎಲ್ಲ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಆರೋಗ್ಯನ ಚೆನ್ನಾಗಿಟ್ಕೊಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ಮಾಡಿಬಿಟ್ಟು ಹಾಕಿದ್ದೀನಿ. ಎಲ್ಲರೂ ಮಾಡಿಕೊಂಡು ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ಲಾಗಿ ಹುಚ್ಚೆಳ್ಳು ಮತ್ತು ಹುರುಳಿಕಾಳು, ಹುರಿದಿದ್ದ ಹುರುಳಿಕಾಳನ್ನ ಚಟ್ನಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ಈ ಸಾಂಪ್ರದಾಯಿಕ ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಈಗೊಂದು ರೊಟ್ಟಿನೂ ಸಹ ರೆಡಿಯಾಗಿದೆ. 2 ಕಡೆಯೂ ಚೆನ್ನಾಗಿ ಬೇಯಿಸ್ಬಿಟ್ಟು ತಿನ್ಲಿಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಚಟ್ನಿ ಜೊತೆಗೆ ಒಂದು ಸ್ವಲ್ಪ ತುಪ್ಪ, ಈರುಳ್ಳಿ
ಒಂದೊಂದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೆಲ್ಲ ಎಲ್ಲನ ಹಾಗೆ ಹೇಗೆ ತಿನ್ನೋರು. ನಾವು ತಿಂಡಿಗೆಲ್ಲ ಕೊಟ್ಟಾಗ ಇಡ್ಲಿ ದೋಸೆ ತಿಂತೀವಿ ಈಗ, ಆವಾಗ ನಾವು ರೊಟ್ಟಿ ಎಲ್ಲ ಕೊಟ್ಟಾಗ ಮೊದಲು ಬೆಲ್ಲ ಈರುಳ್ಳಿ ಎಲ್ಲನ ಹಸಿದಾಗೆಲ್ಲ ತಿನ್ನೋರು. ಹಾಗಾಗಿ ಕೆಮ್ಮು ಕಫ ಎಲ್ಲ ಬರ್ತಾ ಇರಲಿಲ್ಲ, ನೆಗಡಿ ಎಲ್ಲ ಕಮ್ಮಿ ಆಗಿರೋದು. ಈರುಳ್ಳಿನೂ ಮತ್ತು ಬೆಲ್ಲ ಎಲ್ಲ ತಿನ್ನೋದ್ರಿಂದ ಕೆಮ್ಮು ಕಫ ಬರೋದಿಲ್ಲ. ಅದು ಒಂದು ಟಿಪ್ಸು ತಿಳ್ಕೊಳ್ಳಿ. ಯಾವಾಗ ನಾವು ಸ್ವಲ್ಪ ಕೆಮ್ಮು ಕಫ ಎಲ್ಲ ಬಂದಾಗ ಈರುಳ್ಳಿ ಮತ್ತು ಬೆಲ್ಲದ ಜೊತೆ ನಾವು ತಿಂದರೆ ಅದೆಲ್ಲ ಕಮ್ಮಿ ಆಗುತ್ತೆ. ಇವತ್ತು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಯಾರೆಲ್ಲ ಹುಚ್ಚೆಳ್ಳು ಚಟ್ನಿ ಹುಳ್ಳಿಕಾಳು ಚಟ್ನಿ ತಿಂದಿದ್ದೀರಾ ಅವರೆಲ್ಲನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ. ಥ್ಯಾಂಕ್ ಯು.